ದ್ವಿತೀಯ PUC ಇತಿಹಾಸ 5 ಅಂಕದ ಒಂದು ಪ್ರಶ್ನೆಯನ್ನು, ಒಂದು ಕ್ವೆಶನನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಕ್ವೆಶನ್ ಯಾವುದಂತಂದರೆ, ಹೊಯ್ಸಳರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ರಾಹುಲ್, ನೀವು ನೋಡ್ತಾ ಇದ್ದರೆ ರಾಹುಲ್ ಬಿಡ್ನಾಳ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಡೀರಿ ಆಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೊಯ್ಸಳರು ತಮ್ಮ ದೇವಾಲಯಗಳನ್ನು 5 ಅಂಕದ ಪ್ರಶ್ನೆ ಯಾವ ರೀತಿ, ನಾನು ಕೊಟ್ಟಿರ್ತಕ್ಕಂಥ ಆನ್ಸರನ್ನು ಕರೆಕ್ಟಾಗಿ ಬರೆದು ಬಿಟ್ರೆ 5ಕ್ಕೆ 5 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್, ಬಹು ನಿರೀಕ್ಷಿತ ಪ್ರಶ್ನೆ. ನೋಡೋಣ. ದೇವಾಲಯಗಳನ್ನು ವೇಸರ ಶೈಲಿಯಲ್ಲಿ ನಿರ್ಮಿಸಿದ್ದು, ಇದನ್ನು ಹೊಯ್ಸಳ ಶೈಲಿ ಅಂತಲೂ ಕರೀತಾರೆ. ಇದರ ಲಕ್ಷಣಗಳು ಏನು ಆಗಿದ್ರೆ ಲಕ್ಷಣಗಳನ್ನು ನೋಡ್ತಾ ಹೋಗೋಣ. ನಕ್ಷತ್ರಾಕಾರದ ತಳಪಾಯ, ಈ ರೀತಿ ನಕ್ಷತ್ರದ ಆಕಾರದಲ್ಲಿ ತಳಪಾಯ ಇರ್ತಕ್ಕಂಥದ್ದು. ಅದೇ ರೀತಿ ಪ್ರದಕ್ಷಿಣಾ ಪಥ, ಇಲ್ಲಿ ಹೊರಗೆ ಪ್ರದಕ್ಷಿಣಾ ಪಥ ಇರುತ್ತೆ. ಅಂದರೆ ಇಲ್ಲಿ ಈ ರೀತಿ ಪ್ರದಕ್ಷಿಣೆಯನ್ನು ಹಾಕಲಿಕ್ಕೋಸ್ಕರ ಸ್ವಲ್ಪ ಜಾಗವನ್ನು ಬಿಟ್ಟಿರ್ತಾರೆ. ಸುತ್ತ 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗಲಿ ಇರುತ್ತೆ. ಇಲ್ಲೇನು ಇದಿರುತ್ತಲ್ಲ, ಸುತ್ತ 4 ಅಡಿ ಎತ್ತರದ ಜಗಲಿ ಇರುತ್ತೆ. ಜಗತಿ ಅಂತಾಗಿದೆ, ಜಗಲಿ ಅಂದರೆ ಕಟ್ಟೆ. ಆ ರೀತಿ ನಕ್ಷತ್ರಾಕಾರದ ಜಗಲಿ ಇರುತ್ತೆ. ಸೊ ವೈವಿಧ್ಯಮಯ ರಚನೆ ವಿನ್ಯಾಸಗಳಿಂದ ಕೂಡಿರುವ ನುಣುಪಾದ ಕಂಬಗಳು, ಇಲ್ಲಿ ನುಣುಪಾದ ಕಂಬಗಳು ಇರ್ತವೆ. ಈ ರೀತಿ ನುಣುಪಾದ ಕಂಬಗಳು ಇರ್ತವೆ. ವಿವಿಧ ಸ್ಕಲ್ಪ್ಚರಿಂದ ತುಂಬ ಅಂದರೆ ನುಣುಪಾದ ಕಂಬಗಳನ್ನು ಅವರು ಕೆತ್ತನೆ ಮಾಡಿರ್ತಾರೆ. ಸುಂದರವಾಗಿ ಕೆತ್ತಿರುವ ಮದನಿಕೆಯರ ವಿಗ್ರಹಗಳಿರುತ್ತೆ. ಮದನಿಕೆಯರು ಅಂತಂದರೆ ದೇವಾಲಯಗಳ ಮುಂದೆ ನೃತ್ಯ ಮಾಡ್ತಕ್ಕಂಥ ಒಂದು ಸ್ತ್ರೀ ವಿಗ್ರಹಗಳನ್ನು ನೋಡ್ತಿರಲ್ಲ, ಅದೇ ವಿಗ್ರಹ ಇದು. ದೇವಾಲಯದ ಮೇಲ್ಛಾವಣಿಯಲ್ಲಿ ಸುಂದರ ಕೆತ್ತನೆಯಿಂದ ಕೂಡಿದ ಭುವನೇಶ್ವರಿ ವಿಗ್ರಹ ಇರುತ್ತೆ. ಇಲ್ಲೊಂದು ಭುವನೇಶ್ವರಿ ವಿಗ್ರಹ ಇರುತ್ತೆ. ಪಿರಾಮಿಡ್ಡಿನ ಆಕಾರದ ವಿಮಾನದಂತಹ ಒಂದು ಶಿಖರವನ್ನು ಈ ರೀತಿ ಮಾಡಿರ್ತಾರೆ. ಹೊಯ್ಸಳೇಶ್ವರ ದೇವಾಲಯವನ್ನು ಉದಾಹರಣೆಯಾಗಿ ತಗೋಬಹುದು. ವಿಶಾಲವಾದ ನವರಂಗ. ಅದೇ ರೀತಿ 1 ರಿಂದ 5 ಗರ್ಭಗೃಹಗಳು, 1, 2, 3, 4, 5 ಗರ್ಭಗೃಹಗಳು ಅಂದರೆ ಒಳ ಹೋಗ್ಲಿಕ್ಕೆ ದಾರಿ. ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ, ಪಂಚಕೂಟ, ಹೇಳಿದ್ನಲ್ಲ 5 ಕೂಟಗಳು. ನೆಕ್ಸ್ಟ್ ಯಾವ್ಯಾವ ಉದಾಹರಣೆ ಏನೇನು ನೋಡೋದಾದರೆ, ಏಕಕೂಟಕ್ಕೆ ಉದಾಹರಣೆ ಅಂದರೆ ಬೇಲೂರಿನ ಚೆನ್ನಕೇಶ ದೇವಾಲಯ. ದ್ವಿಕೂಟ ಉದಾಹರಣೆ ಅಂದರೆ ದ್ವಿಕೂಟ ಒಂದು ಸ್ಟ್ರಕ್ಚರ್ಗೆ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ. ತ್ರಿಕೂಟ ಅಂತಂದರೆ ಸೋಮನಾಥಪುರದ ಕೇಶವ ದೇವಾಲಯ. ಚತುಷ್ಕಟ ಅಂತಂದರೆ ದೊಡ್ಡ ಗದ್ವಳ್ಳಿಯ ಲಕ್ಷ್ಮೀ ದೇವಾಲಯ. ಪಂಚಕೂಟ ಅಂದರೆ 5 ನಕ್ಷತ್ರ ಆಕಾರದಂತಂದರೆ ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯ. ಹಾಗಾದರೆ ಇತರೆ ದೇವಾಲಯಗಳನ್ನು ನೋಡೋದಾದರೆ, ಕೀರ್ತನಾರಾಯಣ ತಲಕಾಡು, ಹರಿಹರೇಶ್ವರನ ದೇವಾಲಯ ಹರಿಹರ. ಅದೇ ರೀತಿ ಶಿವ ದೇವಾಲಯ, ಇದು ಬಂಕಾಪುರದಲ್ಲಿದೆ. ಸಿಂಪಲ್ ರೀ, ಇಷ್ಟೊಂದು ಸಿಂಪಲ್ ಕ್ವಶನ್. ಇದನ್ನಿಷ್ಟನ್ನು ನೀವೇನಾದರೂ ಬರೆದ್ರೆ 5 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗಿ ಸಿಗುತ್ತೆ. 5 ಮಾರ್ಕ್ಸ್ ಕಣ್ಣು ಮುಚ್ಚಿ ಕೊಡ್ತಾರೆ. ಸೊ ಇದಿಷ್ಟನ್ನು ನೀವು ಬರೀಲೇಬೇಕಾಗುತ್ತೆ. 5 ಮಾರ್ಕ್ಸ್ ಬೇಕಂತಂದರೆ ನೀವು ಇಷ್ಟು ಬರೀಲೇಬೇಕು. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.